ಮತ್ತು ಇನ್ಸ್ಟಾ ಖಾತೆಗೂ ಕೂಡ ಐಟಿ ರೇಡ್ ನೋಡಿ ಐಟಿ ರೇಡ್ ಆಗ್ತಾ ಇತ್ತಲ್ಲ ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಂದರೆ ಸುಮಾರು 6 ದಶಕಗಳ ಹಿಂದಿನ ರೂಲ್ಸನ್ನೇ ಫಾಲೋ ಮಾಡ್ತಾ ಇದ್ರು. ಅಂದರೆ ಆಗ ಯಾವ ಥರದ ಒಂದು ಕಾನೂನು ಬಂದಿತ್ತೋ 6 ದಶಕದ ಹಿಂದೆ ಅದನ್ನೇ ನಾವು ಯಾರು ಮನೆಗೆ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಸಿಸ್ಟಮನ್ನು ನೋಡಬಹುದಿತ್ತು. ಬಿಟ್ಟರೆ ಅವರ ಇಮೇಲ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೋನ್ಪೇ, ಗೂಗಲ್ ಪೇ ಸಂಬಂಧಪಟ್ಟಂತೆಗೆ ಸಾಕಷ್ಟು ಡಾಕ್ಯುಮೆಂಟ್ಸ್ಗಳು ಈಗ ನಾವು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾ ಇರೋದ್ರಿಂದ ಆ ಸ್ಮಾರ್ಟ್ ಫೋನ್ನಲ್ಲಿ ನಾವು ಸೇವ್ ಮಾಡಿಟ್ಕೊಂಡು ಅಥವಾ ನಾವು ಎಲ್ಲಿಗೆ ಹೋಗ್ತೀವಿ, ಎಲ್ಲಿಗೆ ಬರ್ತೀವಿ, ಎಲ್ಲಿ ವ್ಯವಹಾರ ಮಾಡಿದ್ದೀವಿ, ಎಷ್ಟು ವ್ಯವಹಾರ ಮಾಡಿದ್ದೀವಿ ಅನ್ನೋದು ಈ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬಳಕೆ ಮಾಡ್ಕೊಳ್ತಾ ಇದ್ದೀವೋ ಇದ್ರ ಮುಖಾಂತರವಾಗಿ ಕೂಡ ಗೊತ್ತಾಗತ್ತೆ. ಬಟ್ ಕಾನೂನಿನಲ್ಲಿ ಈ ಹಿಂದೆ ಅವಕಾಶ ಇರಲಿಲ್ಲ, ಇದನ್ನೆಲ್ಲ ಚೆಕ್ ಮಾಡಬೇಕು, ಚೆಕ್ ಮಾಡಬಹುದು ಅಂತ. ಈಗ ಹೊಸದಾಗಿ ಈ ಕಾಯ್ದೆ ಮಂಡನೆ ಮಾಡಲಾಗಿದೆ. ಇಲ್ಲ ಇನ್ನು ಮೇಲೆ ನಾವು ಏನೋ ಪಾಸ್ವರ್ಡ್ ಹಾಕಿದ್ರೂ ಕೂಡ ಆ ಪಾಸ್ವರ್ಡನ್ನು ಮುರಿದು ಸೆಟ್ಟಿಂಗ್ಸನ್ನು ಚೇಂಜ್ ಮಾಡಿ ನಮ್ಮ ಇಮೇಲ್ಸ್ಗಳನ್ನು, ನಮ್ಮ ಇನ್ಸ್ಟಾಗ್ರಾಮನ್ನು, ನಮ್ಮ ಫೇಸ್ಬುಕ್ ಐ ಡಿಗಳನ್ನು ಕೂಡ ಚೆಕ್ ಮಾಡಬಹುದು. ಇದು ಐಟಿ ರೇಡ್ ಸಂದರ್ಭದಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ಪಡ್ಕೊಳ್ಳೋದಕ್ಕೆ ಅಧಿಕಾರಿಗಳು ಇದೆಲ್ಲವನ್ನು ಕೂಡ ಬಳಕೆ ಮಾಡ್ಕೊಳ್ಬಹುದು ಅನ್ನೋದನ್ನು ಈ ಕಾನೂನು ಹೇಳ್ತಾ ಇದೆ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸಲಹೆಗಾರರು, ಕಾನೂನು ತಜ್ಞರು ಒಂದು ಕಳವಳ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಮುಂದೆ ದುರುಪಯೋಗ ಆದರೂ ಆಗಬಹುದು ಅಥವಾ ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಇದು ಅನುಕೂಲವೂ ಆಗುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ತಿಳಿಸಲಾಗ್ತಾ ಇದೆ. ಈಗ ನೋಡಿ, ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಆಗಿರ್ಬೋದು ಅಥವಾ ಈಗ ನಾವು ವಾಟ್ಸಪ್ಪಲ್ಲೂ ಕೂಡ ಹಣ ಟ್ರಾನ್ಸ್ಫರ್ ಮಾಡ್ಬೋದು, ವಾಟ್ಸಪ್ ಆಗಿರ್ಬೋದು, ಈ ಥರದ್ದೆಲ್ಲ ನಮ್ಮ ಪ್ರೈವಸಿ ವಿಚಾರವೂ ಕೂಡ ಹೌದು. ಸೊ ಈ ಪ್ರೈವಸಿ ವಿಚಾರ ಲೀಕ್ ಆಗುತ್ತೆ ಅಲ್ಲ. ಈಗ ಬರುವಂಥ ಅಧಿಕಾರಿಗಳಾಗಿರಬಹುದು ಅಥವಾ ಅದನ್ನು ಬಳಕೆ ಮಾಡಿಕೊಳ್ಳುವಂಥ ಪಾಸ್ವರ್ಡ್ಗಳಾಗಿರ್ಬೋದು, ಈಗ ಆಲ್ರೆಡಿ ನಾವು ಗಮನಿಸ್ತಾ ಇದ್ದೀವಿ ಸೈಬರ್ ಕ್ರೈಮ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ, ಹ್ಯಾಕ್ ಮಾಡುವಂಥ ಪ್ರಸಂಗಗಳು ಜಾಸ್ತಿ ಆಗ್ತಾ ಇದೆ. ಈ ಐ ಟಿ ಅಧಿಕಾರಿಗಳ ಸೋಗಿನಲ್ಲಿ ಬಂದು ದಾಳಿ ಮಾಡ್ತಾ ಇರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ಆಲ್ರೆಡಿ ನಾವು ನಿವೃತ್ತ ಜಡ್ಜು ಅಥವಾ ಐ ಟಿ ಅಧಿಕಾರಿಗಳು ನಿಮ್ಮ ಫೇಸ್ಬುಕ್ ಪಾಸ್ವರ್ಡ್ ಕೊಡಿ, ನಿಮ್ಮ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಕೊಡಿ, ನಿಮ್ಮ ಫೋನ್ಪೇ ಪಾಸ್ವರ್ಡ್ ಕೊಡಿ, ಈ ಥರ ಪ್ರಕರಣಗಳು ಹೆಚ್ಚೇ ಆಗ್ತಾ ಇದೆ. ಹೀಗಿರಬೇಕಾದ್ರೆ ಈ ಕಾನೂನು ತಂದಿರೋದು ಎಲ್ಲೋ ಒಂದು ಕಡೆಯಲ್ಲಿ ದುರುಪಯೋಗ ಆಗುವ ಸಾಧ್ಯತೆಗಳಿದೆ ಅನ್ನುವಂಥ ಕಳವಳವನ್ನು ಕೂಡ ವ್ಯಕ್ತಪಡಿಸಲಾಗಿದೆ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು ಏನು ಹೆಚ್ಚುವರಿಯಾಗಿ ನಾವು ಅದನ್ನು ಅಪ್ಗ್ರೇಡ್ ಮಾಡ್ಕೊಳ್ಬಹುದು, ಈ ದುರುಪಯೋಗ ಆಗದಂತೆ ಹೇಗೆ ನೋಡ್ಕೊಳ್ಬಹುದು ಅನ್ನೋದನ್ನು ಕೂಡ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾವು ಎಷ್ಟು ಇಂಟೆಲಿಜೆನ್ಸ್ ಆಗ್ತಾ ಇದ್ದೀವೋ, ನಾವು ಎಷ್ಟು ಅಪ್ಗ್ರೇಡ್ ಆಗ್ತಾ ಇದ್ದೀವೋ ಅಷ್ಟೇ ಸಮಸ್ಯೆ ಅನ್ನೋದು ನಮ್ಮ ಬುಡಕ್ಕೆ ಬರ್ತಾ ಇದೆ. ಹಾಗಾಗಿ ನಾವು ಕಾನೂನಲ್ಲಿ ಅಪ್ಗ್ರೇಡ್ ಆಗ್ತಾ ಇದ್ದ ಹಾಗೇನೆ ಸಮಸ್ಯೆಗಳು ಎದುರಾಗ್ತಾ ಇರೋದ್ರಿಂದ ಅವುಗಳನ್ನು ಸಾಲ್ವ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆಗೆ ಒಂದು ಕಾಯ್ದೆಯ ವಿಚಾರವನ್ನು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ. ಇದುವರೆಗೂ ತೆರಿಗೆದಾರನಿಗೆ ಸೇರಿದಂಥ ಎಲೆಕ್ಟ್ರಾನಿಕ್ ಉಪಕರಣಗಳ ಪರಿಶೀಲನೆ ಅಧಿಕಾರ ಹೊಂದಿದ್ದ ಆದಾಯ ತೆರಿಗೆ ಅಧಿಕಾರಿಗಳು ಇನ್ಯಾವುದೇ ತೆರಿಗೆದಾರನ ಇಮೇಲು, ಟ್ರೇಡಿಂಗ್ ಖಾತೆಗಳು, ಸಾಮಾಜಿಕ ಜಾಲತಾಣಗಳ ಪ್ರೊಫೈಲ್ಗಳನ್ನು ಭೇದಿಸಿ ಪರಿಶೀಲಿಸುವ ಅಧಿಕಾರವನ್ನು ಕೂಡ ಪಡೆಯಲಿದ್ದಾರೆ ಅನ್ನೋದನ್ನು ಈ ಕಾಯ್ದೆ ಹೇಳುತ್ತೆ. ಸೊ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವಂಥ ಈ ಹೊಸ ಕಾನೂನು ಏನಿದೆ ಇದರಲ್ಲಿ ಕೆಲವೊಂದಷ್ಟು ಅಂಶಗಳು ತಾಂತ್ರಿಕವಾಗಿ ಎಡವಟ್ಟನ್ನು ತರುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಈ ಅಂಶ ಬೆಳಕಿಗೆ ಬಂದಿದೆ. ಆದರೆ ನಿರ್ದಿಷ್ಟ ಪ್ರಕರಣದಲ್ಲಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ನೀಡಿರುವ ಈ ಸೂಪರ್ ಪವರ್ ಅನ್ನೋದು ಏನಿದೆಯೋ ಈ ಸೂಪರ್ ಪವರ್ ದುರ್ಬಳಕೆ ಆಗದಂತೆ ನೋಡ್ಕೊಳ್ಬೇಕಾಗತ್ತೆ. ನೋಡೋಣ, ಇದಕ್ಕೆ ಕಾನೂನು ಸಲಹೆಗಾರರು ಒಂದಷ್ಟು ವಿಚಾರಗಳನ್ನು ಹೇಳಿರುವಂಥ ಹಿನ್ನೆಲೆಯಲ್ಲಿ ಬದಲಾವಣೆಗಳನ್ನು ಏನಾದರೂ ಮಾಡ್ಕೊಳ್ತಾರಾ ಅನ್ನೋದು